ಸ್ನೇಹಿತರೆ, ಎಲ್ಲರಿಗೂ ಇಗ್ನೈಟ್ ಮಾಹಿತಿಗೆ ಸ್ವಾಗತ. ಸ್ನೇಹಿತರೆ, ನಿಮ್ಮ ಆಸ್ತಿಯ ಈ ಸ್ವತ್ತು ಇದನ್ನು ಹೇಗೆ ಆನ್ಲೈನ್ ಮೂಲಕ ಡೌನ್ಲೋಡ್ ಮಾಡಿಕೊಳ್ಳುವುದೆಂದು ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ಸ್ನೇಹಿತರೆ, ಇದಕ್ಕೆ ಸರ್ಕಾರ ನೀಡಿರುವಂತಹ ಅಫಿಷಿಯಲ್ ವೆಬ್ಸೈಟ್ ಮೂಲಕ, ಅಂದ್ರೆ ಅಧಿಕೃತ ವೆಬ್ಸೈಟ್ ಮೂಲಕ ಹೇಗೆ ಎಂಟರ್ ಆಗಿ ಹೇಗೆ ಡೌನ್ಲೋಡ್ ಮಾಡಿಕೊಳ್ಳುವುದು ಎಂದು ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ಸ್ನೇಹಿತರೆ, ಇದಕ್ಕೋಸ್ಕರ ನೀವು ನಿಮ್ಮ ಮೊಬೈಲ್ನಲ್ಲಿ ಗೂಗಲ್ ಬ್ರೌಸರ್ ಅಥವಾ ಕ್ರೋಮ್ ಬ್ರೌಸರ್ ಅಲ್ಲಿ ಸರ್ಚ್ ಬಾರ್ ಅಲ್ಲಿ ಹೋಗಿ https://eswattu.karnataka.gov.in/ ಅಂತ ಹೇಳಿ ಟೈಪ್ ಮಾಡಬೇಕು. ಇದರ ನೇರ ಲಿಂಕ್ ಅನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೇನೆ. ಸೊ ಅದನ್ನು ಕ್ಲಿಕ್ ಮಾಡುವ ಮೂಲಕ ನೀವು ಎಂಟರ್ ಆಗಬಹುದು. ಇದಕ್ಕೆ ಸರ್ಚ್ ಅಂತ ಕೊಟ್ಟಾಗ ನಿಮಗೆ ಏನು ಕರ್ನಾಟಕ ಸರ್ಕಾರ ನೀಡಿರುವಂತಹ ಈ ಸ್ವತ್ತು 2.0 ಅಫಿಷಿಯಲ್ ವೆಬ್ಸೈಟ್ ಇಲ್ಲಿ ಕಾಣ ಸಿಗುತ್ತದೆ. ಸ್ನೇಹಿತರೆ, ನಾಗರಿಕ ಸೇವೆಗಳು, ಖಾತಾ ಒಂದುಗೂಡಿಸುವಿಕೆ ಮತ್ತು ಆಸ್ತಿ ಸಂಬಂಧಿತ ಸೇವೆಗಳ ಅರ್ಜಿ ಸಲ್ಲಿಸಿ ಅಂತ ಇದೆ. ಸೊ ಇಲ್ಲಿ ಈ ಖಾತಾ ಅಂತ ಕಾಣುತ್ತಲ್ಲ, ಫಸ್ಟ್ ಆಪ್ಷನ್, ಅದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಅಸ್ತಿತ್ವದಲ್ಲಿರುವಂತಹ ಖಾತಾ ಅಂತ ಕಾಣುತ್ತಲ್ಲ, ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ಕೂಡಲೇ ಇಲ್ಲಿ ನಿಮ್ಮ ಆಸ್ತಿ ಯಾವ ಜಿಲ್ಲೆಯಲ್ಲಿದೆ ಮತ್ತು ಯಾವ ತಾಲೂಕು ಮತ್ತು ಯಾವ ಪಂಚಾಯಿತಿಗೆ ಸಂಬಂಧಪಟ್ಟಿದ್ದು ಮತ್ತು ಯಾವ ಗ್ರಾಮ. ತದನಂತರ ಸರ್ಚ್ ಬಾರ್ ಅಲ್ಲಿ ಆ ಪ್ರಾಪರ್ಟಿ ನಂಬರ್ ಎಂದು ಸರ್ಚ್ ಮಾಡ್ಬೋದು, ಅಥವಾ ಆಸ್ತಿಯ ಸಂಖ್ಯೆಯನ್ನು ಸರ್ಚ್ ಮಾಡ್ಬೋದು, ಅಥವಾ ಕೆಳಗೆ ಕಾಣುವಂತ ಓನರ್ಸ್ ನೇಮ್ ಅಂತ ಹೇಳಿದ್ರೆ ಆ ಆಸ್ತಿಯ ಮಾಲೀಕರ ಹೆಸರು, ಆ ಮಾಲೀಕರ ಹೆಸರನ್ನು ಕ್ಲಿಕ್ ಮಾಡೋ ಮೂಲಕನೂ ನೀವು ಸರ್ಚ್ ಮಾಡ್ಬೋದು. ಇಲ್ಲಿ ಎಂಟರ್ ಸೆಲೆಕ್ಟೆಡ್ ಡಾಟಾ ಅಂತ ಇದೆಯಲ್ಲ, ಸೊ ಸರ್ಚ್ ಬಾರ್ ನೀವು ಓನರ್ ನೇಮ್ ಕೊಡ್ತೀರ, ಅಥವಾ ಆಸ್ತಿಯ ಒಡೆಯನ ಹೆಸರು ಅಥವಾ ಆಸ್ತಿಯ ಸ್ವಾಧೀನದಾರರ ಹೆಸರನ್ನು ಓನರ್ ನೇಮ್ ಕೊಟ್ಟಿದ್ರೆ ನೀವು ಇಲ್ಲಿ ಆ ಆಸ್ತಿಯ ಓನರ್ ನೇಮ್ ಟೈಪ್ ಮಾಡಬೇಕು. ಅದೇ ಏನಾರ ಪ್ರಾಪರ್ಟಿ ನಂಬರ್ ಕೊಟ್ಟಿದ್ರೆ ಆಸ್ತಿಯ ಪ್ರಾಪರ್ಟಿ ನಂಬರ್ ಅಂದ್ರೆ ಆಸ್ತಿಯ ಸಂಖ್ಯೆ ಅಥವಾ ಖಾತಾ ಸಂಖ್ಯೆಯನ್ನು ಇಲ್ಲಿ ಟೈಪ್ ಮಾಡಬೇಕು. ಓಕೆನಾ? ಸೊ ಇಲ್ಲಿ ಓನರ್ಸ್ ನೇಮ್ ಅಂತ ನಾನು ಕ್ಲಿಕ್ ಮಾಡ್ತೀನಿ. ಸೊ ಇಲ್ಲಿ ಎಲ್ಲವನ್ನು ಫಿಲ್ ಮಾಡಾದ್ಮೇಲೆ, ಸೊ ಇಲ್ಲಿ ಡಿಸ್ಟಿಕ್ ಆಗಲಿ, ತಾಲೂಕು ಆಗಲಿ, ಪಂಚಾಯತಿ ಆಗಲಿ ಅಥವಾ ಗ್ರಾಮ ಆಗಲಿ, ಆಮೇಲೆ ಯಾರ ಹೆಸರಿನ ಮೂಲಕ ಸರ್ಚ್ ಮಾಡ್ತೀರಾ ಅಥವಾ ಪ್ರಾಪರ್ಟಿ ನಂಬರ್ ಸರ್ಚ್ ಮಾಡ್ತೀರಾ, ಅದೆಲ್ಲ ಕರೆಕ್ಟಾಗಿ ಎಂಟರ್ ಮಾಡಾದ್ಮೇಲೆ ನಿಮಗೆ ಕೆಳಗೆ ನಿಮ್ಮ ಆಸ್ತಿಯ ವಿವರಗಳು ಕಾಣಸಿಗುತ್ತದೆ. ಅಂದ್ರೆ ಯಾವ ಗ್ರಾಮ ಪಂಚಾಯತಿ, ಯಾವ ವಿಲೇಜು, ಪ್ರಾಪರ್ಟಿ ID, ಮತ್ತೆ ಅಸೆಟ್ ನಂಬರು, ಮತ್ತೆ ಓನರ್ ಹೆಸರು, ಮತ್ತೆ ಅಡ್ರೆಸ್, ಪ್ರಾಪರ್ಟಿ ಟೈಪು, ಡೌನ್ಲೋಡು, ಅಂದ್ರೆ ಈ ಖಾತೆ ಡೌನ್ಲೋಡ್ ಮಾಡೋದಕ್ಕೆ. ಸೊ ಇಲ್ಲಿ ನ್ಯೂ ಪ್ರಿಂಟ್ ಅಂತೇಳಿ ಕಾಣಿಸ್ತಿರ್ತದಲ್ಲ, ಸೊ ಅದರ ಮೇಲೆ ಕ್ಲಿಕ್ ಮಾಡಿ. ಸೊ ಇದು ಕ್ಲಿಕ್ ಮಾಡಿದಾಗ ಇಲ್ಲಿ ಹೇಳ್ತುಂಟು, ಯು ವಿಲ್ ಬಿ ರೀಡೈರೆಕ್ಟ್ ಟು ಪೇಮೆಂಟ್ ಪೇಜ್, ಪ್ಲೀಸ್ ನೋಟ್ ದ ಟ್ರಾನ್ಸಾಕ್ಷನ್ ID ಅಂತ ಹೇಳ್ತಾರೆ. ಇಲ್ಲಿ ಮುಖ್ಯವಾಗಿ ಸ್ನೇಹಿತರೆ, ಈ ವೆಬ್ಸೈಟ್ ಕೆಲವು ಟೈಮಲ್ಲಿ ಕ್ರ್ಯಾಶ್ ಆಗುತ್ತೆ ಅಥವಾ ಕೆಲವು ಟೈಮಲ್ಲಿ ಎರರ್ ತೋರಿಸುತ್ತೆ ನೀವು ಪೇಮೆಂಟ್ ಮಾಡಾದ್ಮೇಲೆ. ಸೊ ಅವಾಗ ನೀವು ಪೇಮೆಂಟ್ ಸಕ್ಸಸ್ಫುಲ್ ಆಗಿ ಪೇಮೆಂಟ್ನ ನಿಮ್ಮ ಬ್ಯಾಂಕ್ ಅಕೌಂಟಿಂದ ಕಟ್ ಆದ್ರೂ ಕೂಡ PDF ಡೌನ್ಲೋಡ್ ಆಗಲ್ಲ. ಆ ಟೈಮಲ್ಲಿ ಈ ಟ್ರಾನ್ಸಾಕ್ಷನ್ ID ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಬಿಕಾಸ್ ನೀವು ಆ ಟ್ರಾನ್ಸಾಕ್ಷನ್ ID ಮೂಲಕ ಇನ್ನೊಂದ್ಸತಿ ಡೌನ್ಲೋಡ್ ಮಾಡ್ಕೋಬಹುದು. ಆ ತರ ಒಂದು ಆಪ್ಷನ್ ಕೊಟ್ಟಿದ್ದಾರೆ. ಸೊ ನೀವಿಲ್ಲಿ ಆ ಟ್ರಾನ್ಸಾಕ್ಷನ್ ID ನೋಟ್ ಡೌನ್ ಮಾಡ್ಕೊಬೇಕು. ಅದು ಎಲ್ಲಿರುತ್ತೆ ಅಂತ ಹೇಳಿದ್ರೆ ಇಲ್ಲಿ ಓಕೆ ಅಂತ ಕ್ಲಿಕ್ ಮಾಡಿ. ಸೊ ಓಕೆ ಅಂತ ಕ್ಲಿಕ್ ಮಾಡಿದಾಗ ಇನ್ನೊಂದು ಪೇಮೆಂಟ್ ಪೇಜ್ಗೆ ರೀಡೈರೆಕ್ಟ್ ಆಯ್ತು. ಹೌದಾ? ಸೊ ಇಲ್ಲಿ ಟ್ರಾನ್ಸಾಕ್ಷನ್ ID ಅಂತ ಇಲ್ಲಿ ಕಾಣ್ತೊಡಿ, ಟ್ರಾನ್ಸಾಕ್ಷನ್ ID ಅಂತೇಳಿ ಈ ಏನಿಲ್ಲಿ ನಂಬರ್ ಕಾಣ್ತದಲ್ಲ, ಇದನ್ನ ನೀವು ಬರ್ದಿಟ್ಕೊಳ್ಳಿ ಒಂದ್ ಕಡೆ ಅಥವಾ ಸ್ಕ್ರೀನ್ಶಾಟ್ ಮಾಡಿ ಇಟ್ಕೊಳ್ಳಿ. ಇದು ವೆರಿ ವೆರಿ ಇಂಪಾರ್ಟೆಂಟ್. ಅಕಸ್ಮಾತ್ ಏನೋ ಸಿಕ್ಕಿಲ್ಲ ಅಂತ ಹೇಳಿದ್ರೆ ನಾವು ಪೇಮೆಂಟ್ ನನ್ ಕಟ್ ಆಗಿದೆ ಬ್ಯಾಂಕ್ ಅಕೌಂಟಿಂದ, ಆದ್ರೂ ಕೂಡ PDF ಡೌನ್ಲೋಡ್ ಆಗಿಲ್ಲ ಅಂತ ಹೇಳಿದ್ರೆ ಈ ಒಂದು ಟ್ರಾನ್ಸಾಕ್ಷನ್ ID ವೆರಿ ಇಂಪಾರ್ಟೆಂಟ್. ಆ ID ಮೂಲಕ ನೀವು ಡೌನ್ಲೋಡ್ ಮಾಡಿಕೊಳ್ಬಹುದು. ಓಕೆನಾ? ಸೊ ಇಲ್ಲಿ ಟ್ಯಾಕ್ಸ್ ಅಮೌಂಟ್ 706 ಅಂತ ತೋರಿಸುತ್ತೆ. ಯಾಕೆ ಇಷ್ಟಕ್ಕೊಂದು ಅಮೌಂಟ್ ಬಂತು ಇಲ್ಲಿ? ಬರೀ ಜೆರಾಕ್ಸಿಗೋಸ್ಕರ ಇಷ್ಟಕ್ಕೊಂದು ಅಮೌಂಟ್ ಬೇಕಾ, ಅಥವಾ ಕೇವಲ ಒಂದು PDF ತೆಗೆಯೋಕ್ಕೋಸ್ಕರ 700 ಬೇಕಂತ ಹೇಳಿದ್ರೆ ಅಲ್ಲ. ಇದು ಬಂದ್ಬಿಟ್ಟು ನಿಮ್ಮೊಂದು ಪ್ರಾಪರ್ಟಿ ಟ್ಯಾಕ್ಸ್, ನಿಮ್ಮೊಂದು ಆಸ್ತಿಯ ತೆರಿಗೆಯನ್ನು ನೀವು ಪಾವತಿ ಮಾಡಿಲ್ಲ ಅಂತ ಹೇಳಿದ್ರೆ ಇಲ್ಲಿ ಕಟ್ ಆಗುತ್ತೆ. ನೋಡಿ, ಇಲ್ಲಿ ವ್ಯೂ ಟ್ಯಾಕ್ಸ್ ಬ್ರೇಕ್ ಡೌನ್ ಅಂತ ಕೊಟ್ಟಾಗ, ಸೊ ಇಲ್ಲಿ ಪ್ರಾಪರ್ಟಿ ಟ್ಯಾಕ್ಸ್ ನೀವು ಕಟ್ಟಿಲ್ಲ ಅಂತ ಹೇಳಿದ್ರೆ ನೀವಿಲ್ಲಿ ಕಟ್ಬೇಕಾಗುತ್ತೆ. ಓಕೆನಾ? ಅಕಸ್ಮಾತ್ ಕಟ್ಟಿದ್ರೆ ಫುಲ್ಲು ಪ್ರಾಪರ್ಟಿ ಟ್ಯಾಕ್ಸ್ ಎಲ್ಲ ಕಟ್ಟಿದೀನಿ ಅಂತ ಹೇಳಿದ್ರೆ ಇಲ್ಲಿ ಪ್ರಿಂಟಿಂಗ್ ಚಾರ್ಜ್ ಅಷ್ಟೇ ಕೇಳುತ್ತೆ. ಎಷ್ಟು? 50 ರೂಪಾಯಿ ಅಷ್ಟೇ ಕೇಳುತ್ತೆ, ಅಷ್ಟೇ. ಓಕೆನಾ? ಸೊ ಇಲ್ಲಿ ಪೇ ಅಪ್ಲಿಕೇಶನ್ ಫೀಸ್ ವಿತ್ ಆಕ್ಸಿಸ್ ಅಂತ ಕೇಳುತ್ತೆ. ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡ್ಕೊಳ್ಳೆ ಆರ್ ಯು ಶೋರ್ ವಾಂಟ್ ಟು ಪೇ ಅಂತ ಹೇಳುತ್ತೆ. ಸೊ ಇಲ್ಲಿ ಓಕೆ ಅಂತ ಕ್ಲಿಕ್ ಮಾಡಿ. ಸೊ ಓಕೆ ಅಂತ ಕ್ಲಿಕ್ ಮಾಡ್ಕೊಳ್ಳೆ ಪೇಮೆಂಟ್ ಪೇಜ್ಗೆ ರೀಡೈರೆಕ್ಟ್ ಆಯ್ತು. ಹೌದಾ? ಸೊ ಇಲ್ಲಿ ನಿಮ್ಮ ಕ್ರೆಡಿಟ್ ಕಾರ್ಡ್ ಆಗಲಿ, ಡೆಬಿಟ್ ಕಾರ್ಡ್ ಆಗಲಿ, ಅಥವಾ ನೆಟ್ ಬ್ಯಾಂಕಿಂಗ್ ವ್ಯಾಲೆಟ್, ಸಾಮಾನ್ಯವಾಗಿ ಎಲ್ಲಾದ್ರೂ UPI ಆ್ಯಪ್ ಇರುತ್ತೆ, UPI ಅಂತ ಕ್ಲಿಕ್ ಮಾಡಿ. ಸೊ UPI ಅಂತ ಕ್ಲಿಕ್ ಮಾಡಿ ಇಲ್ಲಿ
ಜನರೇಟ್ ಕ್ಯೂ ಆರ್ ಕೋಡ್ ಅಂತ ಹೇಳಿದೆ. ಅಂದ್ರೆ ಕ್ಯೂ ಆರ್ ಕೋಡ್ ಸಿಗುತ್ತೆ, ಆ ಕ್ಯೂ ಆರ್ ಕೋಡ್ನ ಸ್ಕ್ಯಾನ್ ಮಾಡ್ಬೋದು. ಮೊಬೈಲ್ ಆದ್ರೆ ಡೈರೆಕ್ಟ್ ಆಗಿ ನಿಮ್ಮ ಒಂದು ಯು ಪಿ ಐ ಆ್ಯಪಿಗೆ ರೀಡೈರೆಕ್ಟ್ ಆಗುತ್ತೆ. ಓಕೆನಾ? ನಿಮ್ಮ ಒಂದು ಯು ಪಿ ಐ ಆ್ಯಪಿಗೆ ರೀಡೈರೆಕ್ಟ್ ಆಗುತ್ತೆ. ಸೊ ಇಷ್ಟು ಸಿಂಪಲ್ ಆಗಿದೆ ಇದು. ಅಕಸ್ಮಾತ್ ನೆಕ್ಸ್ಟ್ ಸಂಬಂಧಪಟ್ಟಂತೆ ನೀವು ಯು ಪಿ ಐ ಆ್ಯಪಲ್ಲಿ ಎಲ್ಲ ಅಮೌಂಟ್ ಕಟ್ ಆಯಿತು, 50 ರುಪೀಸ್ ಕಟ್ ಆಯಿತು, ಆದರೆ ನನಗೆ ನನ್ನ ಪಿ ಡಿ ಎಫ್ ಸಿಕ್ಕಿಲ್ಲ. ಅಂಥ ವೇಳೆಯಲ್ಲಿ ಸ್ನೇಹಿತರೆ, ಇನ್ನು ಪೇಮೆಂಟ್ ಆದಮೇಲೆ ಒಂದು ನಿಮಿಷ ವೆಯ್ಟ್ ಮಾಡಿ. ಸ್ವಲ್ಪ ಟೈಮ್ ವೆಯ್ಟ್ ಮಾಡಾದ್ಮೇಲೆ ನಿಮ್ಮ ಒಂದು ಪಿ ಡಿ ಎಫ್ ಸಾಫ್ಟ್ ಕಾಪಿ ಸಿಗುತ್ತೆ. ಅಕಸ್ಮಾತ್ ಸಿಕ್ಕಿಲ್ಲ ಅಂತ ಹೇಳಿದ್ರೆ ಪಕ್ಷದಲ್ಲಿ ನೀವೇನು ಟ್ರಾನ್ಸಾಕ್ಷನ್ ಐ ಡಿ ನೋಟ್ ಡೌನ್ ಮಾಡ್ಕೊಂಡಿರ್ತೀರಲ್ಲ ಅಥವಾ ಸ್ಕ್ರೀನ್ಶಾಟ್ ತೆಗಿರ್ತೀರಲ್ಲ, ಸೊ ಆ ಒಂದು ಐ ಡಿನ ಇಟ್ಕೊಂಡು ನೀವು ಬ್ಯಾಕ್ ಬಂದ್ಬಿಟ್ಟು ಇಲ್ಲಿ ನಾಗರಿಕ ಲಾಗಿನ್ ಅಂತ ಕಾಣುತ್ತಲ್ಲ, ನಾಗರಿಕ ಲಾಗಿನ್, ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿ. ನಿಮ್ಮ ಒಂದು ಮೊಬೈಲ್ ನಂಬರ್ನ ಎಂಟರ್ ಮಾಡಿ. ನಿಮ್ಮ ಮೊಬೈಲ್ ನಂಬರ್ನ ಎಂಟರ್ ಮಾಡಾದ್ಮೇಲೆ ಇಲ್ಲಿ ಮೇಲೆ ಕಾಣ್ತಿರುವಂತ ಕ್ಯಾಪ್ಚವನ್ನು ಯಥಾ ಪ್ರಕಾರ ಟೈಪ್ ಮಾಡಿ. ಕ್ಯಾಪ್ಚವನ್ನು ಎಂಟರ್ ಆದಮೇಲೆ ಸೆಂಡ್ ಒ ಟಿ ಪಿ ಅಂತ ಹೇಳ್ತಾರೆ, ಅದನ್ನು ಕ್ಲಿಕ್ ಮಾಡಿ. ನಿಮ್ಮ ಮೊಬೈಲ್ ನಂಬರಿಗೆ ಒಂದು ಒ ಟಿ ಪಿ ಬರುತ್ತೆ, ಆ ಒ ಟಿ ಪಿನ ಟೈಪ್ ಮಾಡಿ. ಒ ಟಿ ಪಿ ಟೈಪ್ ಮಾಡಿ ಮೇಲೆ ಕಾಣ್ತಿರುವಂಥ ಕ್ಯಾಪ್ಚವನ್ನು ಪುನಃ ಟೈಪ್ ಮಾಡಿ. ಲಾಗಿನ್. ಸೊ ಲಾಗಿನ್ ಅಂತ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಸಿಟಿಸನ್ ಸರ್ವಿಸ್ ಅಂತ ಕಾಣ್ತಲ್ಲ, ಇಲ್ಲಿ ಡೌನ್ಲೋಡ್ ಖಾತಾ ಸಕ್ಸಸ್ಫುಲ್ ಪೇಮೆಂಟ್, ಅಂದ್ರೆ ನಿಮ್ಮ ಪೇಮೆಂಟ್ ಸಕ್ಸಸ್ಫುಲ್ ಆಗಿತ್ತು ಆದ್ರೆ ನನ್ನ ಪಿ ಡಿ ಎಫ್ ಸಿಕ್ಕಿಲ್ಲ ಅಂತ ಪಕ್ಷದಲ್ಲಿ, ಅಂದ್ರೆ ನಾನು 1 ನಿಮಿಷ ವೆಯ್ಟ್ ಮಾಡಿದೆ ಅಲ್ಲಿ, ಆದ್ರೆ ಪೇಮೆಂಟ್ ಪೇಜಲ್ಲಿ ವೆಯ್ಟ್ ಮಾಡಿದೆ ಪೇಮೆಂಟ್ ಆದ್ಮೇಲೆ, ಆದ್ರೆ ನಂಗೆ ಸಿಕ್ಕಿಲ್ಲ ಅಂತವ್ರು ಬಂದ್ಬಿಟ್ಟು ಇಲ್ಲಿ ಡೌನ್ಲೋಡ್ ಖಾತಾ ಸಕ್ಸಸ್ಫುಲ್ ಪೇಮೆಂಟ್ ಅಂತ ಇರ್ತೀರ, ಸೊ ಅದನ್ನ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ಕೂಡಲೇ ನಾನು ಏನು ಹೇಳಿದೆ, ಟ್ರಾನ್ಸಾಕ್ಷನ್ ಐ ಡಿನ ನೋಟ್ ಡೌನ್ ಮಾಡ್ಕೊಳ್ಳಿ ಅಂತ ಹೇಳಿದೆ. ಸೊ ಎಲ್ಲಿರುತ್ತೆ ಟ್ರಾನ್ಸಾಕ್ಷನ್ ಐ ಡಿ? ಸೊ ಇಲ್ಲಿ ಟ್ರಾನ್ಸಾಕ್ಷನ್ ಐ ಡಿ ಅಂತ ಕಾಣಿಸುತ್ತಲ್ಲ, ಈ ಐ ಡಿನ ನಾನು ನೋಟ್ ಡೌನ್ ಮಾಡ್ಕೊಳ್ಳಿ ಅಂತ ಹೇಳಿದೆ. ಸೊ ಈ ನೋಟ್ ಡೌನ್ ಮಾಡ್ಕೊಂಡು ಸ್ಕ್ರೀನ್ಶಾಟ್ ಮಾಡಿ ತೆಗೆದು ಮೊದಲೇ ಇಟ್ಕೊಬೇಕು. ಆಮೇಲೆ ನೀವು ಬೇಕಾದ್ರೆ ಪೇಮೆಂಟ್ ಅಪ್ಲಿಕೇಶನ್ ಫೀಸಿಗೆ ಹೋಗಿ ನಿಮ್ಮ ಒಂದು ಗೂಗಲ್ ಪೇ ಥ್ರೂ ಅಥವಾ ಫೋನ್ ಪೇ ಥ್ರೂ ಪೇಮೆಂಟ್ ಮಾಡಿ. ಅಕಸ್ಮಾತ್ ಆ ಪಿ ಡಿ ಎಫ್ 1 ಮಿನಿಟ್ ಅಥವಾ 1 ನಿಮಿಷ ವೇಟ್ ಮಾಡಿನೂ ಆ ಪಿ ಡಿ ಎಫ್ ಸಿಕ್ಕಿಲ್ಲ ಅಂತ ಹೇಳಿದ್ರೆ ಅವಾಗ ನೀವು ಈ ಕಡೆ ಬರ್ಬೇಕು. ಯಾಕಡೆ? ಸೊ ಇಲ್ಲಿ ಬಂದ್ಬಿಟ್ಟು ನಿಮ್ಮ ಒಂದು ಟ್ರಾನ್ಸಾಕ್ಷನ್ ಐ ಡಿನ ಇಲ್ಲಿ ಎಂಟರ್ ಮಾಡಬೇಕು. ಓಕೆನಾ? ಸೊ ಇಲ್ಲಿ ಎಂಟರ್ ಮಾಡಿ ಚೆಕ್ ಪೇಮೆಂಟ್ ಸ್ಟೇಟಸ್ ಅಂತ ಬರುತ್ತೆ. ಸೊ ಸಕ್ಸಸ್ಫುಲ್ ಅಂತ ತೋರಿಸಿ ನಿಮ್ಮ ಒಂದು ಡಾಕ್ಯುಮೆಂಟ್ ಡೌನ್ಲೋಡ್ ಆಗುತ್ತೆ. ಇಲ್ಲಿ ಫೇಲ್ಡ್ ಟು ಡೌನ್ಲೋಡ್ ದ ಪಿ ಡಿ ಎಫ್ ಫಾರ್ಮ್, ಯಾವಾಗ ಪೇಮೆಂಟ್ ಆದ್ಮೇಲೆ ಅವಾಗ ಮಾತ್ರ ಇಲ್ಲಿ ಬರಬೇಕು ಟ್ರಾನ್ಸಾಕ್ಷನ್ ಐ ಡಿ. ಅಥವಾ ಹೆಚ್ಚಿನ ಪಕ್ಷದಲ್ಲಿ ನಿಮಗೆ ಇಲ್ಲೇ ಅಂದ್ರೆ ಪೇಮೆಂಟ್ ಮಾಡಿದ ಕೂಡಲೇ ಇಲ್ಲಿ ಪೇಮೆಂಟ್ ಅಪ್ಲಿಕೇಶನ್ ಹಾಕಿ ಕೂಡಲೇ ನಿಮಗೆ ನಿಮ್ಮ ಒಂದು ಪಿ ಡಿ ಎಫ್ ಸಾಫ್ಟ್ ಕಾಪಿ ಡೌನ್ಲೋಡ್ ಆಗುತ್ತೆ. ಸೊ ಈ ತರ ಆಗಿತ್ತು ಸ್ನೇಹಿತರೆ, ನಿಮ್ಮ ಒಂದು ಈ ಖಾತಾವನ್ನು ಹೇಗೆ ಆನ್ಲೈನ್ ಮೂಲಕ ಅಂದ್ರೆ ಆ ಸರ್ಕಾರ ನೀಡಿರುವಂತಹ ಅಫಿಷಿಯಲ್ ವೆಬ್ಸೈಟ್ ಮೂಲಕ ಡೌನ್ಲೋಡ್ ಮಾಡಿಕೊಳ್ಳುವುದು ಎಂದು. ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಧನ್ಯವಾದಗಳು ಸ್ನೇಹಿತರೆ.